ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಮುಗ್ದೋಗಾಗಿದೆ. ಎಲ್ಲ ಕಂಟೆಸ್ಟೆಂಟ್ಗಳು ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗೆ 4ನೇ ಸ್ಥಾನವನ್ನು ಪಡೆದಿರುವಂತಹ ಕಾವ್ಯ ಅವರು ಜೊತೆಯಾಗಿದ್ದಾರೆ. ಕರ್ನಾಟಕದ ಮನೆಮಗಳು, ಪರ್ಸ್ನಾಲಿಟಿ ಕ್ವೀನ್ ಅಂತಲೇ ಹೆಸರುವಾಸಿಯಾಗಿರುವಂಥ ಕಾವ್ಯ ಸದ್ಯಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಕೊತ್ತಲವಾಡಿಯಿಂದ ಬಿಗ್ ಬಾಸು, ಸೊ ತುಂಬ ಬದಲಾವಣೆ, ತುಂಬ ಸಣ್ಣ ಆಗಿದ್ದೀರ ಅನ್ಸುತ್ತೆ ಫಸ್ಟಿಗೆ. ಹೌದು, ಎಲ್ಲರೂ ಸಣ್ಣ ಆಗಿದ್ದೀವಿ ನಾವು. ಮೇ ಬಿ ಊಟ, ಸ್ಟ್ರೆಸ್ ಎಲ್ಲ ಸೇರಿ ಸಣ್ಣ ಆಗ್ಬಿಟ್ಟಿದ್ದೀವಿ. ಕಾವ್ ಹೆಂಗಿದೆ ಈ ಹೆಸರು? ನನ್ನ ಮನೇಲಿ ಫಸ್ಟ್ ಎಲ್ಲರೂ ಕಾವು ಅಂತಲೇ ಕರಿತಾ ಇದ್ದಿದ್ದು. ಅಂದರೆ ನಮ್ಮ ಮನೇಲಿ ಎಲ್ಲರೂ ನನ್ನ ಕಾವು ಅಂತಲೇ ಕರೆಯೋದು. ಅಲ್ಲಿ ಅದು ಸ್ವಲ್ಪ ಜಾಸ್ತಿ ರಿಜಿಸ್ಟರ್ ಆಯಿತು, ಗಿಲ್ಲಿ ಅದನ್ನು ಕರೆದು. ಓಕೆ, ತುಂಬ ಟ್ರೆಂಡಿಂಗ್ ಅಂದರೆ ನಿಮ್ಮ ಮತ್ತು ಗಿಲ್ಲಿ ಫ್ಯಾನ್ ಪೇಜು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹೆಂಗೆ ಅನಿಸುತ್ತೆ ಗಿಲ್ಲಿ ಕಾವು ಪೇಜು? ಖುಷಿ ಆಗುತ್ತೆ. ಅಂದರೆ ಒಂದು ನಮ್ಮಿಬ್ರು ಕಾಂಬೋ ಇಷ್ಟಪಡ್ತಾರೆ, ಒಂದು ಫ್ರೆಂಡ್ಶಿಪ್ ಇಷ್ಟಪಡ್ತಾರೆ ಅಂದರೆ ಖುಷಿಯಾಗುತ್ತೆ. ತುಂಬ ಜನ ಹೇಳ್ತಾ ಇದ್ರು ಗಿಲ್ಲಿ ಹೊರಗಡೆ ಬಂದಮೇಲೆ ಗಿಲ್ಲಿ ಫ್ಯಾನ್ಸು ಇಬ್ಬರಿಗೂ ಮದುವೆ ಮಾಡಿಸ್ತೀನಿ ಅಂತ. ನಮ್ಮ ಫ್ರೆಂಡ್ಶಿಪ್ನ ಇಷ್ಟಪಟ್ಟಿದ್ದೀರಾ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಮದುವೆ ಆಗ್ತೀನಿ ಅಂದರೆ ಆಗ್ತೀರಾ? ನಾನು ರೈಟ್ ನೌ ಐ ಆಮ್ ನಾಟ್ ಇನ್ ಏನು ಮದುವೆ ಇದು ರಿಲೇಷನ್ಶಿಪ್ ಆ ಒಂದು ಇದರಲ್ಲಿ ಇಲ್ಲ. ಆ್ಯಂಡ್ ಗಿಲ್ಲಿನ ನಾನು ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ. ಸೊ ಗಿಲ್ಲಿನ ನಾನೊಂದು ಫ್ರೆಂಡಾಗೇ ನೋಡಿದ್ದೀನಿ, ಫ್ರೆಂಡಾಗೇ ಇರ್ತಾರೆ. ಬಟ್ ಗಿಲ್ಲಿಗೆ ಇಷ್ಟ ಇದೆ ಅನ್ಸುತ್ತೆ, ಯಾಕಂದರೆ ಆ ಥರ ಪೋಟ್ರೆ ಆಗಿತ್ತು. ಪ್ರತಿ ಸಲ ನಿಮ್ಮನ್ನು ಕಾಲೆಳೆಯೋದು, ನಿಮ್ಮ ಹತ್ರ ಮಾತಾಡಿಸ್ಬೇಕಾದ್ರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಗಿಲ್ಲಿ ಅಂತ ಅನ್ನೋ ಥರನೇ ಇತ್ತು. ನಿಮಗೆ ಯಾವತ್ತಾದ್ರೂ ಹಾಗೆ ಅನಿಸಿದ್ದಿದೆಯಾ ಅಂತ? ಇಲ್ಲ, ಆ ಥರ ಏನು ಅನಿಸಿಲ್ಲ. ಆ ಥರದ್ದು ವೈಬ್ಸ್ ಏನು ಕೊಟ್ಟಿಲ್ಲ. ಬಟ್ ಅವ್ನು ರೇಗಿಸ್ತಿದ್ದ, ಎಲ್ಲರೂ ರೇಗಿಸ್ತಿದ್ದ, ಹಾಗೆ ನಾನು ರೇಗಿಸ್ತಾ ಇದ್ದ ಅಷ್ಟೇ. ಜಂಟಿಯಾಗಿ ಹೋಗಿರೋದು ನೀವು ಮತ್ತು ಗಿಲ್ಲಿ, ಆವಾಗ ನೀವು ಅವರಿಗೆ ಹೇಳಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡ್ಬೇಡ ಅಂತ ಗಿಲ್ಲಿ ಅಂದಾಗ ನೀನು ಅದೇ ಥರ ಇರ್ತೀಯ ನೋಡೋಣ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀರ. ಕೊನೆಗೆ ತನಕ ಆ ಬಾಂಡಿಂಗ್ ಹಂಗೆ ಇತ್ತು ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತವಾಗ್ಲೂ ಇತ್ತು. ಅಂದರೆ ನಾನು ಹೇಗೆ ಅಂದರೆ ಇವಾಗ ಒಂದು ಫ್ರೆಂಡ್ಶಿಪ್ ವಿಷಯದಲ್ಲಿ ಐ ವಿಲ್ ಬಿ ವೆರಿ ಜೆನ್ಯೂನ್, ವೆರಿ ಲಾಯಲ್ ಆ ವಿಷಯದಲ್ಲಿ. ಗಿಲ್ಲಿನೂ ಹಾಗೆ ಇರ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಅಲ್ವಾ. ನನಗೆ ಗಿಲ್ಲಿ ಪರಿಚಯ ಇತ್ತು, ಮುಂಚೆ ಒಂದು ಶೋ ಮಾಡಿದ್ವಿ, ಬಟ್ ಅಷ್ಟು ಮಾತುಕತೆ ಇರಲಿಲ್ಲ. ಗಿಲ್ಲಿ ಹೆಂಗೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನೋಡೋಣ ಅಂತ ಹೇಳಿದ್ದೆ. ಬಟ್ ಗಿಲ್ಲಿ ಕೂಡ ಹಾಗೆ ಹಿ ವಾಸ್ ವೆರಿ ಜೆನ್ಯೂನ್ ಫ್ರೆಂಡ್ಶಿಪ್ ವಿಷಯದಲ್ಲಿ. ಓಕೆ, ಸೊ ಗಿಲ್ಲಿ ವಿಚಾರಕ್ಕೆ ಮತ್ತೊಮ್ಮೆ ಬರೋದಾದರೆ ನಿಮ್ಮ ಜೊತೆನೇ ಜಾಸ್ತಿ ಆಗಿದ್ದ, ಸೊ ನೀವು ಅವ್ರ ಜೊತೆಗೇನೆ ಇದ್ರಿ. ಅದು ಹೆಂಗೆ ಹೊರಗಡೆ ಪೋಟ್ರೆ ಆಯಿತು ಅಥವಾ ಮನೆಯೊಳಗಡೆ ಹೆಂಗೆ ಪೋಟ್ರೆ ಆಯಿತು ಅಂದರೆ ಗಿಲ್ಲಿಯಿಂದನೇ ಕಾವ್ಯ ಅನ್ನೋದು ಸಾಕಷ್ಟು ಬಾರಿ ಮನೆಯಲ್ಲಿ ಚರ್ಚೆ ಆಗಿದೆ. ಸೊ ಹೊರಗಡೆನೂ ಅದೊಂಥರ ಒಂದಿಷ್ಟು ಚರ್ಚೆಗಳಿತ್ತು. ಸೊ ಈ ಥರ ಮಾತುಗಳು ಬಂದಾಗ ಕಾವ್ಯನಿಗೆ ಹರ್ಟ್ ಆಗಿದ್ದಿದೆಯಾ ಅಥವಾ ಅದನ್ನು ಯಾವ ಥರ ರಿಸೀವ್ ಮಾಡ್ಕೋತಾ ಇದ್ರು ಕಾವ್ಯ? ಅದೇ ಇವಾಗ ಇಂಡಿವಿಜುವಲ್ ಆಗಿ ಒಂದು ಆಟಾಡೋಕೆ ಹೋಗ್ತಿದ್ದೀವಿ ಅಂತಂದಾಗ ಈ ಥರದ್ದು ಒಂದು ಒಪಿನಿಯನ್ ಬಂದಾಗ ಆಫ್ಕೋರ್ಸ್ ಬೇಜಾರಾಗತ್ತೆ. ಯಾಕಂದರೆ ಅದು ನನಗೆ ಬರ್ತಾ ಇದ್ದಿದ್ದು, ಗಿಲ್ಲಿಗೆ ಬರ್ತಾ ಇರಲಿಲ್ಲ. ಗಿಲ್ಲಿಗೆ ಕಾವ್ಯದಿಂದ ಗಿಲ್ಲಿ ಆ ಥರ ಬರ್ತಿಲ್ಲ, ನನಗೆ ಬರ್ತಾ ಇದ್ದಿದ್ದು. ಸೊ ಐ ಹ್ಯಾಡ್ ಟು ಚೇಂಜ್. ಏನಾಗ್ತಾಯಿದೆ, ಏನು ಮಾಡ್ಬೋದು, ನನ್ನ ಒಂದು ಇಂಡಿವಿಜುವಲ್ ಗೇಮ್ನ ಇದು ಮಾಡೋಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಆಫ್ಕೋರ್ಸ್ ಬೇಜಾರಾಗಿದ್ದು ಉಂಟು. ಈ ಥರ ಪ್ರತಿ ಸಲ ಬಂದಾಗ ನಿಮ್ಮನ್ನು ನೀವು ಸಮರ್ಥಿಸಿಕೊಂಡಿದ್ದೀರಾ. ಆದರೂ ಕೂಡ ಒಂದಿಷ್ಟು ಚರ್ಚೆಗಳಲ್ಲಲ್ಲಿ ನಡೀತಾ ಇತ್ತು. ಪದೇ ಬಂದಾಗ ಕಿರಿಕಿರಿ ಆಗಿದ್ದು, ಅದಕ್ಕೆ ವಾಪಸ್ ಮಾತಾಡಬೇಕು ಅನ್ನೋ ಮನಸ್ಥಿತಿ ನಿಮಗೆ ಕ್ರಿಯೇಟ್ ಆಗಿದ್ದಿದೆಯಾ? ವಾಪಸ್ ಮಾತಾಡಬೇಕು ಅಂದರೆ ಪದೇ ಮನೆಯೊಳಗಡೆ ಆ ಥರ ಮಾತಾಡಿದಾಗ ಅವ್ರಿಗೆ ವಾಪಸ್ ಮಾತಾಡಬೇಕು, ರಿಟರ್ನ್ ಕೊಡಬೇಕು ಅನ್ನೋದು ಬಂದಿತ್ತಾ? ಅಂದರೆ ಹೇಳೋಷ್ಟು ಹೇಳಿದ್ದೆ ನಾನು. ಸ್ಟಾರ್ಟಿಂಗಲ್ಲಿ ಆ ಥರದ್ದು ಒಪಿನಿಯನ್ ಬಂದಾಗ ಎಷ್ಟು ಹೇಳ್ಬೋದು ಅಷ್ಟು ಹೇಳಿದ್ದೆ. ಬಟ್ ತೀರಾ ಅದು ಹಂಗೆ ಕಂಟಿನ್ಯೂ ಆಗ್ತಾನೇ ಇದೆ ಅಂದಾಗ ನನಗೆ ಗೊತ್ತಿತ್ತು, ವಿ ವರ್ ಕ್ಲಿಯರ್ ಅಬೌಟ್ ಇಟ್. ನಾನು ನನ್ನ ಆಟ ಆಡ್ತಿದ್ದೀನಿ, ಅವನು ಆಟ ಆಡ್ತಿದ್ದಾನೆ ಅಂತ. ಅದ್ರ ಬಗ್ಗೆ ಕ್ಲಾರಿಟಿ ಇದ್ರಿಂದ ಹೋಗ್ತಾ ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ. ಗಿಲ್ಲಿ ಅಂದರೆ ಜಾಲಿವುಡ್ ಹೊರಗಡೆ ಎಲ್ಲ ನಿಮ್ಮದೇ ಮತ್ತು ಗಿಲ್ಲಿದೇ ಪೋಸ್ಟರ್ಸ್ಗಳು, ಹಾಲಿನ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಸೊ ಹೇಗೆ ಅನ್ನಿಸ್ತು ಆ ಪೋಸ್ಟರ್ಸ್ಗಳನ್ನು ನೋಡಿದಾಗ? ಅವ್ರ ಜೊತೆಗೇ ಇರುವಂಥ ಪೋಸ್ಟರ್ಸು ಎಷ್ಟು ಖುಷಿ ಕೊಡ್ತು ಅಂತ ಹೇಳಿ? ಅದೇ ಕಟ್ಔಟ್ಸ್ ಬಗ್ಗೆ ಮಾತಾಡೋದಾದರೆ, ಇವಾಗ ಸಿನಿಮಾ ಮಾಡಿದವರಿಗೆ ಸಿನಿಮಾ ಟೈಮಲ್ಲಿ ಪೋಸ್ಟರ್ಸ್ ಹಾಕೋದು ನೋಡಿದ್ದೀವಿ. ಬಟ್ ಒಂದು ರಿಯಾಲಿಟಿ ಶೋ ಮಾಡಿ ಹೊರಗಡೆ ಬಂದಾಗ ಇಷ್ಟು ಫ್ಯಾನ್ ಬೇಸ್ ಇದೆ, ಇಷ್ಟೊಂದು ಕ್ರೇಜ್ ಇದೆ ಅನ್ನೋದು ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್. ನಮಗೂ ಸರ್ಪ್ರೈಸ್ ಆಯಿತು ಅದು.
ಸಿನಿಮಾ ಮಾಡಿದಾಗ ನನ್ನ ಕಟ್ಔಟ್ ಬಂದಿರಲಿಲ್ಲ. ಒಂದು ರಿಯಾಲಿಟಿ ಶೋ ಮಾಡಿ ಬಂದಿದೆ ಅಂದರೆ ಖುಷಿಯಾಗುತ್ತೆ. ಕೊತ್ತಲವಾಡಿ ಸಿನಿಮಾ ಆದಮೇಲೆ ಎಲ್ಲೂ ಕೂಡ ಹಿಂಟ್ ಕೊಟ್ಟಿಲ್ಲ ನೀವು ಬಿಗ್ ಬಾಸಿಗೆ ಹೋಗ್ತೀರಾ ಅಂತ. ಯಾವಾಗ ಕಾಲ್ ಬಂತು ನಿಮಗೆ? ಸೊ ನೀವು ಯಾಕೆ ಒಪ್ಕೊಂಡ್ರು ಬಿಗ್ ಬಾಸಿಗೆ ಹೋಗಬೇಕು ಅಂತ? ಕಾಲ್ ಯಾವಾಗ ಐ ಡೋಂಟ್ ರಿಮೆಂಬರ್, ಬಟ್ ಸಿನಿಮಾ ಆದಮೇಲೆ ಬಂತು ಕಾಲ್ ನನಗೆ. ಸಿನಿಮಾಗೆ ಮುಂಚೆನೂ ಕೇಳಿದರು, ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಮುಂಚೆನೇ ಕೇಳಿದರು ನನಗೆ. ನಾನಿನ್ನು ಡೌಟಲ್ಲಿದ್ದೆ, ಏನು ಮಾಡೋದು, ಹೋಗ್ಲಾ ಬೇಡವಾ, ಅಂದರೆ ಅದು ಧೈರ್ಯ ಇರಲಿಲ್ಲ ನನಗೆ. ಹೋಗ್ಬೋದು, ನಾನೊಂದು ಫೈನಲಿಸ್ಟ್ ಆಗ್ಬೋದು ಅಥವಾ ಶೋ ಕಂಪ್ಲೀಟ್ ಮಾಡ್ಬೋದು ಅನ್ನೋದು ಇರಲಿಲ್ಲ. ಯೋಚನೆ ಮಾಡ್ತಾ ಇದ್ದೆ. ಬಟ್ ದೆನ್ ಒಂದು ಚಾಲೆಂಜ್ ತಗೊಳ್ಳೋಣ, ಹೋಗೋಣ ಅಂತ ಹೇಳಿ ಮನ್ಸು ಮಾಡಿ ಧೈರ್ಯ ಮಾಡಿ ಒಪ್ಕೊಂಡಿದ್ವಿ, ಹೋಗಿತ್ತು. ಫಸ್ಟ್ ಮನೆಯೊಳಗಡೆ ಕಾಲಿಡಬೇಕಿದ್ರೆ ಏನೆಲ್ಲ ಥಾಟ್ಸ್ ಇತ್ತು ಕಾವ್ಯ ಮೈಂಡಲ್ಲಿ? ಕಪ್ ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಇಲ್ಲಿಂದ ಹೋಗ್ತಾ ಎಲ್ಲರೂ ಮನ್ಸು ಗೆದ್ದು ಹೋಗಬೇಕು ಅನ್ನೋದಿತ್ತು. ಸೊ ಕಾವ್ಯ ಏನೇ ಬರಲಿ ನಿಮ್ಮ ನಿಲುವನ್ನು ನೀವು ಯಾವತ್ತೂ ಚೇಂಜ್ ಮಾಡಿದವರಲ್ಲ. ಎಸ್ಪೆಷಲಿ ಜಗಳ ಆದಾಗ ಇರ್ಬೋದು ಅಥವಾ ನಿಮಗೆ ನಿಮ್ಮ ಕೋಟ ಅಂತ ಬಂದಾಗ ನೀವು ಮಾತಾಡೋ ರೀತಿ ಆಗಿರ್ಬೋದು, ಅದು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ರಿ. ಸೊ ಈ ಥರ ಬಂದಾಗ ಕನ್ಫ್ಯೂಷನ್ ಆಗೋದು ಅಥವಾ ಕಿರಿಕಿರಿ ಆಗೋದು ಆಗಿತ್ತಾ ಕಾವ್ಯನಿಗೆ? ಆ ಥರದ್ದು ಅಂದರೆ ನಾವಿಬ್ಬರು ಜಗಳ ಮಾಡ್ಕೋತಾ ಇದ್ವಿ, ಇರಿಟೇಟ್ ಜಗಳ ಮಾಡ್ಕೋತಾ ಇದ್ವಿ ಅನ್ನೋದು ಬಿಟ್ಟರೆ ತೀರಾ ಆ ಥರ ಎಲ್ಲ ನನಗೇನು ಅನಿಸಿಲ್ಲ. ಗಿಲ್ಲಿ ವಿನ್ ಆಗಿರೋದು ಖುಷಿನಾ ಅಥವಾ ಬೇಜಾರ? ಖಂಡಿತ ಖುಷಿ ಆಗುತ್ತೆ. ಅಂದರೆ ಒಂದು ಫ್ರೆಂಡ್ ವಿನ್ ಆಗಿದ್ದಾನೆ ಅಂತಂದಾಗ, ಬೀಯಿಂಗ್ ಅ ಫ್ರೆಂಡ್, ಒಂದು ಸಕ್ಸಸ್ ನೋಡ್ತಾ ಇದ್ದೀನಿ, ಒಂದು ಸಕ್ಸಸ್, ಅವ್ನ ಪ್ರೀತಿ, ಅಂದರೆ ಜನರು ಅಷ್ಟು ಪ್ರೀತಿ ಕೊಡ್ತಿದ್ದಾರೆ, ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ಅಷ್ಟು ಕ್ರೇಜ್ ಇದೆ ಅಂತಂದಾಗ ತುಂಬ ಖುಷಿಯಾಗುತ್ತೆ. ಬಡವರ ಮಕ್ಕಳು ಬೆಳಿಬೇಕು ಅಂತಂದ್ರಿ, ಅದರ ಕೆಳಗಡೆ ಗಿಲ್ಲಿ ಬಗ್ಗೆ ಹಾಕಿ ಒಂದು ಪೋಸ್ಟರ್ ಕೂಡ ಮಾಡಿದ್ರಿ. ಈ ಮಾತನ್ನು ಯಾಕೆ? ಅದೇ ಇವಾಗ ನಾನು ಒಂದು ಪೋಸ್ಟ್ ಹಾಕಬೇಕು, ಅವನು ಗೆದ್ದಿದ್ದಾನೆ ಅನ್ನೋದಕ್ಕೆ ಪೋಸ್ಟ್ ಹಾಕಬೇಕು ಅಂತಂದಾಗ ಫಸ್ಟ್ ಥಾಟ್ ನನಗೆ ಬಂದಿದ್ದೆ ನಾನು ಹಾಕಿರೋದು. ನನಗೇನು ಅನಿಸ್ತೋ, ನನಗೇನು ಹೇಳಬೇಕು ಅಂತ ಅನಿಸಿದ್ದೋ ಅದನ್ನೇ ಹಾಕಿ ಕ್ಯಾಪ್ಷನ್ ಹಾಕಿದ್ದೀನಿ ಅಷ್ಟೇ. ಬಟ್ ಈ ಪೋಸ್ಟ್ರು ನೋಡಿದಾಗ ಅಶ್ವಿನಿಗೆ ಟಾಂಗ್ ಕೊಡ್ತಾರೆ ಇದೆ. ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಡವರ ಮಕ್ಕಳು ಬೆಳಿಬೇಕು ಹೌದು, ಬಟ್ ಬಡವರ ಮುಖವಾಡ ಹಾಕ್ಕೊಂಡು ವಿನ್ ಆಗಿದ್ದು ಸರಿಯಲ್ಲ ಅನ್ನುವಂಥದ್ದು ಅವರೊಂದು ಮಾತು ಹೇಳ್ತಾರೆ. ಸೊ ಅದೇ ನಾನು ಅವರ ಇಂಟರ್ವ್ಯೂ ನೋಡಿರಲಿಲ್ಲ. ನಾನು ಕ್ಯಾಪ್ಷನ್ ಹಾಕಬೇಕಾದ್ರೆ ನಾನು ಹಾಕೋಕ್ಕೆ ಮುಂಚೆ ಅವ್ರ ಇಂಟರ್ವ್ಯೂ ನೋಡಿರಲಿಲ್ಲ. ನಾನು ನನಗೇನು ಹೇಳಬೇಕು ಅನಿಸ್ತೋ ಅದನ್ನು ಹಾಕಿದ್ದು. ಅದು ಇವಾಗ ಬೇರೆ ಥರ ಪೋಟ್ರೆ ಆಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅಶ್ವಿನಿ ಅವರ ಬಗ್ಗೆ ನಿಮ್ಮ ಒಪಿನಿಯನ್, ಕೊನೆಗೂ ನಿಮಗೆ ಅವ್ರ ಮೇಲೆ ಒಂದು ಪಾಸಿಟಿವ್ ಅಂತ ಬಂದಿರಲಿಲ್ಲ ಅನಿಸುತ್ತೆ. ಲಾಸ್ಟಿಗೂ ಜಗಳ ಆಡ್ಕೊಂಡೇ ಇದ್ರಿ ನೀವು, ಮಾತಿಗೆ ತಿರುಮಂತ್ರ ಥರ, ಅಂದರೆ ಏಟಿಗೆ ತಿರುಗೇಟ್ ಅನ್ನೋ ಥರನೇ ಇತ್ತು ನಿಮ್ಮಿಬ್ಬರ ಕಾಂಬಿನೇಷನ್ನು. ಇವಾಗ ಬಿಗ್ ಬಾಸ್ ಮನೇಲಿ ಅದು ಆಟ, ಎಲ್ಲರೂ ಅವ್ರವ್ರ ಆಟ ಆಡಬೇಕು, ಎಲ್ಲರೂ ಗೆಲ್ಲಬೇಕು ಅಂತಲೇ ಬಂದಿರೋದು. ಸೊ ಆ ಆಟಕ್ಕೆ ಅವ್ರು ಹೆಂಗೆ ಆಟ ಆಡಿದ್ರು, ನಾನು ಹೆಂಗೆ ಆಟ ಆಡಿದೆ, ನನ್ನಿಂದ ಅವ್ರಿಗೆ ಎಷ್ಟು ಬೇಜಾರಾಗಿದೆ, ಅವರಿಂದ ನನಗೆ ಎಷ್ಟು ಬೇಜಾರಾಗಿದೆ, ಅದಷ್ಟನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಬಿಟ್ಟು ಬಂದಿದ್ದೀನಿ ಅಷ್ಟೇ. ಓಕೆ. ಸೊ ನಿಮಗೆ ಯಾಕೆ ಅಶ್ವಿನಿ ಅವರು ಇಷ್ಟ ಆಗ್ತಾ ಇರಲಿಲ್ಲ ಅಂತ? ಯಾಕಂದರೆ ಅವರು ಏಕವಚನ ಬಳಸಬಾರ್ದು ಅಂದರೂ ನೀವು ಬಳಸ್ತಾನೆ ಇದ್ರಿ ಅವರಿಗೆ ಸಿಟ್ಟು ಬಂದಾಗಲೆಲ್ಲ. ಸೊ ಚಾಲೆಂಜ್ ಮಾಡ್ತಾ ಇದ್ರಿ. ಸೊ ಯಾಕೆ ಅದು ನಿಮಗೆ ಅಷ್ಟು ಕಿರಿಕಿರಿ ಅನಿಸಿದ್ದು ಅಂತೇಳಿ? ಇವಾಗ ಯಾವುದೋ ವಿಷಯಕ್ಕೆ ಹಿಂಗೆ ಜಗಳ ಸ್ಟಾರ್ಟ್ ಆದಾಗ ಒಂದು 2-3 ಸಲ ಅವರು ನನ್ನನ್ನು ಕೆಳಗಿಟ್ಟೆ ಮಾತಾಡಿರ್ತಾರೆ. 2-3 ಸಲನೂ ನಾನು ಹಂಗೆ ಮಾತಾಡಬೇಡಿ, ಅದು ನಂಗೆ ಇಷ್ಟ ಆಗಲ್ಲ ಅನ್ನೋ ಥರನೇ ಹೇಳಿರ್ತೇನೆ. ಬಟ್ ಅದು ಮತ್ತೆ ರಿಪೀಟ್ ಆದಾಗ ನಾನು ಹೇಗೆ ಮಾತಾಡಬೇಕೋ, ನಾನು ಯಾವ ರೀತಿ ಸ್ಟ್ಯಾಂಡ್ ತೊಗೋಬೇಕೋ ಅದು ತೊಗೊಂಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಏನೋ ಒಂದು ಬೇರೆ ಥರದ್ದೆಲ್ಲ ಏನೂ ಇಲ್ಲ. ನೀವು ನನಗೆ ಹಿಂಗೆ ಮಾಡಿದ್ರೆ ನಾನು ಹಿಂಗೆ ಮಾಡೋದು ಅನ್ನೋ ಥರದಷ್ಟೇ. ನಿಮಗೆ ಲಾಸ್ಟ್ ಡೇಯಲ್ಲಿ ಒಂದು ಇರುತ್ತೆ, ಎಲ್ಲರೂ ಫೋಟೋಸ್ ಇಟ್ಟು ಆ್ಯರೋ ಮಾರ್ಕ್ ಹಾಕಿ, ಅದರಲ್ಲಿ ಅಶ್ವಿನಿ ಅವರು ನಿಮ್ಮ ಫೋಟೋಸ್ ಇಟ್ಟಿರಲ್ಲ. ಸೊ ನಿಮಗೆ ಏನು ಅನಿಸುತ್ತೆ ಆ ಟೈಮಲ್ಲಿ, ಅಥವಾ ಬೇಜಾರಾಗಿತ್ತು ಆ ಟೈಮಲ್ಲಿ ಏನು ಹೇಳೋದಕ್ಕೆ ಅಂತ ಹೇಳಿ? ಯಾವ್ದು ಹೇಳಿ? ಆ್ಯರೋ ಮಾರ್ಕ್ ಕೆಳಗಡೆ ಯಾರು ಇರ್ತಾರೆ, ಅದು ನನ್ನ ಫೋಟೋ ಇಟ್ಟಿದ್ರು, ಕೆಳಗಿಟ್ಟಿದ್ರು, ಇಟ್ಟು ರೀಸನ್ ಕೊಟ್ಟರು. ಅದರಲ್ಲಿ ಅವರು ಶಿ ಈಸ್ ಆಲ್ರೆಡಿ ಅ ವಿನ್ನರ್ ಅನ್ನೋ ಥರನೇ ಹೇಳಿದ್ರು. ಅದೊಂದು ಪರ್ಸ್ಪೆಕ್ಟಿವ್ ಅಷ್ಟೇ. ನಿಮ್ಮ ಪ್ರಕಾರ ನೀವು ಕಪ್ ಗೆಲ್ಲಬೇಕನ್ನೋದೇ ಇರ್ತಿತ್ತು, ಬಟ್ ಸೊ 4th ಪ್ಲೇಸ್ ಬಂದಾಗ ಏನಾದರೂ ನೋವಾಯ್ತಾ? ಫಸ್ಟ್ಲಿ ಎಲ್ಲರೂ ನಾವು ಗೆಲ್ಲಬೇಕು ಅನ್ನೋದಿರುತ್ತೆ, ಬಟ್ 4ನೇ ಸ್ಥಾನನ ಜನ ನನಗೆ ಕೊಟ್ಟಿದ್ದಾರೆ.
ಸೊ ಅಫ್ಕೋರ್ಸ್ ಅವ್ರು ಕೊಟ್ಟಿರೋ ಸ್ಥಾನನ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಅದನ್ನು ಪ್ರೀತಿಯಿಂದ ಒಪ್ಕೊತೀನಿ. ಅಲ್ಲಿವರೆಗೂ ಕರ್ಕೊಂಡು ಬಂದ್ರಲ್ಲ, 20 ಜನರಿಂದ 4ನೇ ಜಾಗಕ್ಕೆ ಖುಷಿ ಇದೆ. ಸೊ ಗಿಲ್ಲಿ ವಿನ್ ಆಗ್ತಾರೆ ಅಂತ ಅದು ಗೊತ್ತಿದ್ದಿದ್ದೆ, ಬಟ್ ರನ್ನರ್ ಪ್ಲೇಸಲ್ಲಿ ಒಂದಿಷ್ಟು ಗೊಂದಲಗಳಿತ್ತು, ಅಶ್ವಿನಿ, ರಕ್ಷಿತಾ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಅದು ರಕ್ಷಿತನಿಗೆ ಕೊಟ್ಟಿರುವಂಥ ಸ್ಥಾನ ಕರೆಕ್ಟ್ ಇದೆಯಾ? ನನ್ನ ಪ್ರಕಾರ ಸ್ಥಾನ ಕರೆಕ್ಟ್ ಇಲ್ಲ ಅನ್ನೋದನ್ನು ನಾನು ಸ್ಟೇಜ್ ಮೇಲೆ ಹೇಳಿದ್ದೀನಿ. ನನ್ನ ಪ್ರಕಾರ ಎಸ್, ಐ ಡೋಂಟ್ ಥಿಂಕ್ ಸೊ, ಬಟ್ ಜನಗಳ ಪ್ರಕಾರ ಒಳಗಿದ್ದಾಳೆ. ಓಕೆ. ಸೊ ನಿಮ್ಮ ಪ್ರಕಾರ ಯಾರು ಬರಬೇಕಿತ್ತು ಹಾಗಿದ್ರೆ ರನ್ನರ್ ಆಗಿ? ನಾನು. ಸೊ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಗಿಲ್ಲಿ ಫಸ್ಟು, ಅಶ್ವಿನಿ ಅವ್ರು ಸೆಕೆಂಡ್ ಬರ್ತಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ಅದು ಬೇರೆ ಥರ ಆಯಿತು. ರಕ್ಷಿತಾ ಸೆಕೆಂಡ್ ಬಂದರು, ಥರ್ಡ್ ಅಶ್ವಿನಿ ಬಂದರು. ಸೊ ಈ ಬದಲಾವಣೆ ಅಷ್ಟೇ. ಅಂದರೆ ಜನರು ಓಟೆ ಅಲ್ವಾ, ಜನರಿಗೆ ನಾವು ಏನೇ ಹೊಡೆದಾಡ್ಬೋದು, ಏನೇ ಕಿತ್ತಾಡ್ಬೋದು, ನಾನು ಅನ್ಬೋದು, ಬಟ್ ಕೊನೆಗೆ ಜನರಿಗೆ ಏನು ಇಷ್ಟ ಆಗುತ್ತೆ, ಜನರಿಗೆ ಯಾರು ಇಷ್ಟ ಆಗ್ತಾರೆ ಅವರೇ ಗೆಲ್ಲೋದು ಅಷ್ಟೇ. ಟ್ರಯಾಂಗಲ್ ಲವ್ ಸ್ಟೋರಿ ಒಂದು ಸುದ್ದಿ ಆಗಿದ್ದು. ಒಂದು ನಿಮ್ಮನ್ನು ಗಿಲ್ಲಿ ಇಷ್ಟಪಡ್ತಿದ್ದು, ಗಿಲ್ಲಿನ ರಕ್ಷಿತಾ ಇಷ್ಟಪಡ್ತಿದ್ರು ಅಂತ. ಸೊ ಈ ಥರದ ಆ್ಯಕ್ಟಿವಿಟೀಸ್ಗಳು ಇರ್ತಾ ಇತ್ತು, ಅಥವಾ ಅದು ಬರೀ ಕ್ಯಾಮ್ರಾ ಮುಂದೆ ಮಾತ್ರ ಅಷ್ಟು ಹೈಲೈಟ್ ಆಗಿದೆಯಾ ಅಂತ? ಆ ಥರದ ಆ್ಯಕ್ಟಿವಿಟೀಸ್ ಏನೂ ಇರ್ತಿರ್ಲಿಲ್ಲ. ಹೀಗೆ ರೇಗಿಸ್ಕೊಂಡು ತಮಾಷೆ ಮಾಡ್ಕೊತಾ ಇದ್ವಿ. ಅಂದರೆ ಒಂದೇ ಸಿಮಿಲರ್ ಏಜ್ ಗ್ರೂಪ್ ಆಗಿರೋದ್ರಿಂದ ಹಾಗೆ ಇವಾಗ ನಾವೆಲ್ಲ ಹಿಂಗೆ ಫ್ರೆಂಡ್ಸ್ ಎಲ್ಲ ಕೂತ್ರೆ ರೇಗಿಸ್ಕೊತೀವಿ, ಕಸಿನ್ಸ್ ಎಲ್ಲ ಕೂತ್ರೆ ಹಿಂಗೆ ರೇಗಿಸ್ಕೊತೀವಿ, ಅದು ಹಾಗೇ ಬರ್ತಾಯಿತ್ತು. ಅದು ನೋಡೋ ಜನರಿಗೆ ಏನೋ ಒಂದು ಈ ಥರದೊಂದು ಒಪಿನಿಯನ್ ಕ್ರಿಯೇಟ್ ಆಗಿದೆ ಅಷ್ಟೇ. ಅಂದರೆ ನೀವು ಗಿಲ್ಲಿ ಮಾತಾಡಬೇಕಾದ್ರೆ ರಕ್ಷಿತಾಗೆ ಜಲಸ್ ಫೀಲ್ ಏನಾದರೂ ಆಗ್ತಿತ್ತಾ? ಅವಳು ಯಾರ ಜೊತೆ ಕ್ಲೋಸ್ ಆದರೂ ಅವಳ ಜೊತೆನೇ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇರೋ ಹುಡುಗಿ. ಅಂದರೆ ಆ ಪೊಸೆಸಿವ್ ಫೀಲ್ ಮಾಡ್ಕೊತಾಳೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಅದೇ ಥರ ಗಿಲ್ಲಿ ವಿಷಯದಲ್ಲೂ ಆಗಿದೆ. ಇವಾಗ ಗಿಲ್ಲಿ ಜೊತೆ ಅವಳ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳೆ ಅಂತಂದಾಗ, ಗಿಲ್ಲಿ ನಾನು ಮಾತಾಡ್ತಾ ಇದ್ದಾಗ ಎಸ್, ಮೇ ಬಿ ಶಿ ಫೆಲ್ಟ್ ಪೊಸೆಸಿವ್ ಅಬೌಟ್ ಇಟ್. ಇವಾಗ ಫಾರ್ ಎಕ್ಸಾಂಪಲ್ ರಘು ಸರ್ ವಿಷಯದಲ್ಲೂ ಹಾಗೆ ಮಾಡ್ಕೋತಾ ಇದ್ಲು. ಗಿಲ್ಲಿಯ ಕೆಲವೊಂದು ಡೈಲಾಗ್ಗಳು ಅಥವಾ ಅವ್ನು ಮಾಡ್ತಾರೋ ಕಾಮಿಡಿ ಯಾವತ್ತದು ಕಿರಿಕಿರಿ ಆಗಿದ್ದಿದೆಯಾ ಕಾವ್ಯಗೆ? ಅಂದರೆ ಏನಾಗುತ್ತೆ ಗೊತ್ತಾ, ಫ್ರೆಂಡ್ಶಿಪ್ಪಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಥವಾ ಆ ಥರದ್ದಿಲ್ಲ. ಇವಾಗ ಇಟ್ಸ್ ಕಾಮನ್. ಇವಾಗ ಒಂದು ಫ್ರೆಂಡ್ ಆಗಿದ್ದಾನೆ ಅಂದಾಗ ಏನೋ ಇರಿಟೇಟ್ ಮಾಡಬೇಕು ಅನ್ನೋದು ಅವ್ನಿಗೆ. ನನಗೆ ಇರಿಟೇಟ್ ಆಗ್ತಿದೆ ಅಂತ ಹೇಳೋದು, ಇರಿಟೇಟ್ ಆದಾಗ ತೋರಿಸ್ಲೇಬೇಕಲ್ವ, ನಂಗೆ ಇರಿಟೇಟ್ ಆಗ್ತಿದೆ, ಸುಮ್ಮನಿರು ಅಂತ. ಆ ಥರ ಆಗ್ತಿತ್ತು. ಬಿಟ್ಟರೆ ತೀರಾ ಅದು ಕಾಂಪ್ಲಿಕೇಶನ್, ದಿಸ್ ಇಸ್ ನಾಟ್ ಎಟ್ ಆಲ್ ಅ ಕ್ವೆಶ್ಚನ್ ಅಂತ ಅನಿಸ್ತು. ನಿಮ್ಮ ಪೇರೆಂಟ್ಸ್ ಬರೋ ಒಂದು ಡೇ ಇತ್ತು, ನಿಮ್ಮ ತಮ್ಮನ್ನ ಇಮಿಡಿಯೇಟಾಗಿ ಕಳಿಸ್ಬಿಡ್ತಾರೆ, ಅವರು ಏನೋ ಹೇಳಿದರು ಹೊರಗಡೆ ವಿಚಾರವಾಗಿ. ಆವಾಗ ನೀವು ತುಂಬ ನೋವು ಪಡ್ಕೋತೀರಾ. ಸೊ ಆ ಸಂದರ್ಭ ಖಂಡಿತವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಫ್ಯಾಮಿಲಿ ರೌಂಡ್ ಅಂತಂದಾಗ ಕಾಯ್ತಾ ಇರ್ತೀವಿ ನಾವು ಒಂದು ಎನರ್ಜಿಗೆ. ಅದು ಕಂಪ್ಲೀಟಾಗಿ ರಿವರ್ಸ್ ಆದಾಗ ಅಫ್ಕೋರ್ಸ್ ನನಗೆ ತುಂಬ ಡಿಸ್ಟರ್ಬ್ ಆಗಿದ್ದುಂಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ತಪ್ಪಾದಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ. ಊಟದ ವಿಚಾರ ಹೆಂಗಿತ್ತು ಬಿಗ್ ಬಾಸ್ ಮನೆಯಲ್ಲಿ? ಊಟ ಅಂತ ಬಂದಾಗ ಕಾವ್ಯನಿಗೆ ಹೊಟ್ಟೆ ಫುಲ್ಲು ಊಟ ಸಿಗ್ತಾ ಇರಲಿಲ್ಲ ಅನ್ನೋದು ಗೊತ್ತು. ಸೊ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ ಹೇಳಿ? ಹೊಟ್ಟೆ ತುಂಬ ಊಟ ಸಿಗ್ತಿರ್ಲಿಲ್ಲ ಅಂತೇನಿಲ್ಲ, ಹೊಟ್ಟೆ ತುಂಬ ತಿಂತಾ ಇದ್ವಿ ನಾವು. ಅನ್ನ ಸಾಂಬಾರು, ಆದರೆ 2 ಹೊತ್ತು ತಿಂತಾಯಿದ್ವಿ. ಬ್ರಂಚ್ ಬೆಳಗ್ಗೆ ಮತ್ತು ಮಧ್ಯಾಹ್ನದ್ದು ಸೇರಿಸಿ ರಾತ್ರಿ ಡಿನ್ನರ್ ಮಾಡ್ತಾಯಿದ್ವಿ. ಹೆಲ್ದಿ ಫುಡ್ಡೇ ತಿಂತಾಯಿದ್ವಿ ಆ್ಯಕ್ಚುಲಿ. ಯಾಕಂದರೆ ಅನ್ನ ಸಾಂಬಾರು ಮತ್ತು ತರಕಾರಿಗಳು ಕಳಿಸಿದ್ರೆ ಅದರಲ್ಲೇ ಪಲ್ಯ, ಮೊಟ್ಟೆ, ಜಂಕ್ಸ್ ಏನೂ ತಿನ್ನಲೇ ಇಲ್ಲ ನಾವು, ಜಸ್ಟ್ ಹೆಲ್ದಿ ಫುಡ್ಸ್. ಈ ಟೈಮ್ ವಿಚಾರಕ್ಕೆ ಬಂದರೆ ಹೆಂಗೆ ಮ್ಯಾನೇಜ್ ಗೊತ್ತಾಗ್ತಿತ್ತಾ? ಈ ಮೊಬೈಲ್ ಇಲ್ಲ ಒಂದು ಕಡೆ, ಏನಿಲ್ಲ, ಹೆಂಗೆ ಯಾವ ಥರ ಅಂತ ನಮಗೆ ಗೊತ್ತೇ ಇಲ್ಲ. ಇವಾಗ ಲೈವ್ ನೋಡಬೇಕಾದ್ರೆ ಎಲ್ಲರೂ ಅದೇ ಹೇಳ್ತಾಯಿದ್ರು, 2 ಗಂಟೆ 4 ಗಂಟೆವರೆಗೂ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ. ನಮಗೆ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಇಷ್ಟೊತ್ತವರೆಗೂ ಮಾತಾಡ್ತಿದ್ವಿ ಅಂತ ನಮಗೆ ಕ್ಲೂನೇ ಇಲ್ಲ. ಕಲರ್ ವಿಚಾರ, ಕೂದಲಿಗೆ ಹಾಕೋ ವಿಚಾರಕ್ಕೆ ಅಂತ ಬಂದಾಗ ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತಾ? ಆದರೆ ನಾವಿಬ್ಬರೇ ಹುಡುಗಿರಿದ್ವಿ, ನಾನು ಮತ್ತು ರಾಶಿಕಾ ಇಬ್ಬರೇ ಇದ್ವಿ. ಸೊ ಯಾರಾದರೂ ಒಬ್ಬರು ಹಾಕಲೇಬೇಕಿತ್ತು. ಅವಳು ನಾನು ಕಲರಿಂಗ್ ಮಾಡಿಸಿದ್ದೀನಿ ಹಾಕಲ್ಲ ಅಂತ ಹೇಳಿದಾಗ ಐ ಹ್ಯಾವ್ ನೋ ಆಪ್ಷನ್, ಐ ಹ್ಯಾವ್ ಟು. ಸರಿ, ನನಗೆ ಅವ್ರು ತೊಗೊಂಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಹಾಕ್ಕೊಂಡೆ. ಹೆಂಗೆ ಅನ್ನಿಸ್ತು ನಿಮ್ಮನ್ನು ನೀವು ನೋಡಿ? ಅದು ಆ್ಯಕ್ಚುಲಿ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇಟ್ಸ್ ಓಕೆ, ಟಾಸ್ಕ್ ಅಲ್ವಾ. ಸೊ ಬಿಗ್ ಬಾಸಲ್ಲಿ ನೀವು ಕಲಿತ ಲೆಸನ್ ಏನು ಅಂತ? ಕಲಿತ ಲೆಸನ್, ನೀವು ನಿಮ್ಮ ಥರನೇ ಇದ್ದು
ಫೈನಲಿಸ್ಟ್ ಆಗಿ ಟಾಪ್ 4 ಬರಬಹುದು ಅನ್ನೋದನ್ನ ಕಲಿತೆ. ಅಂದರೆ ಶೋಗೆ ಒಂದು ಎಷ್ಟು ಏನೇನೋ ಮಾಡಬೇಕಾಗಿರುತ್ತೆ ಅನ್ನೋದಿರುತ್ತೆ. ಬಿಗ್ ಬಾಸ್ಗೆ ಹೋದ್ಮೇಲೆ ನಾವು ಫೈನಲಿಸ್ಟ್ ಆಗಬೇಕು ಅಥವಾ ಇನ್ನೊಂದೇನೋ ಗೆಲ್ಲಬೇಕು, ಆ ಥರದ್ದು ಇದಕ್ಕೆ ಹೋದಾಗ ತುಂಬ ಕ್ಯಾಲ್ಕುಲೇಷನ್ಸ್, ಹಿಂಗೆ ಮಾಡಿದ್ರೆ ಇರ್ತೀವಿ, ಹಂಗೆ ಮಾಡಿದ್ರೆ ಇರ್ತೀವಿ ಅನ್ನೋದು ಬಿಟ್ಟು ನಿಮ್ಮ ತನ ಬಿಟ್ಕೊಡ್ದೆ ಕೊನೆವರೆಗೂ ಬರಬಹುದು ಅನ್ನೋದನ್ನು ಕಲಿತೆ. ನನಗೆ ಅದು ರಿಯಲೈಸ್ ಆಯಿತು. ಇನ್ನೊಂದು ವಿಚಾರ, ಈಗ ಒಂದು ಕಡೆ ಸಿನಿಮಾ ಮಾಡಿದ್ದೀರಾ, ಒಂದು ಕಡೆ ರಿಯಾಲಿಟಿ ಶೋ ಇವಾಗ ಬಂದಿರೋದು. ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ ಆನ್ ಸ್ಕ್ರೀನು. ಬಟ್ ಒಂದು ದಿವಸ 2 ದಿವಸ ನಾಟಕ ಮಾಡ್ಬೋದು ನಾವು ಬಿಗ್ ಬಾಸ್ ಮನೆಯಲ್ಲಿ, ದಿನಪ್ರತಿ ಮಾಡೋಕ್ಕಾಗಲ್ಲ. ಬಟ್ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಹೊರಗಡೆನೂ ಆಡೋಕ್ಕೆ ಕಾಣಬಾರ್ದು ಅನ್ನೋದೊಂದು ಇರುತ್ತೆ. ಸೊ ಆ ಥರ ಏನಾದರೂ ಮಾಡ್ಕೊಂಡಿದ್ರ ಕಾವ್ಯ? ಇಲ್ಲ, ನಾಟಕ ಮಾಡೋಕ್ಕಾಗಲ್ಲ. ನೀವು ಹೇಳ್ದಂಗೆ ಯು ಕಾಂಟ್ ಚೀಟ್ ಆರ್ ಆ್ಯಕ್ಟ್ ಮಾಡೋಕ್ಕಾಗಲ್ಲ. 24 ಗಂಟೆ 4 ತಿಂಗಳು ನಾವು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನಾನಾಗೇ ಇದ್ದೆ. ಏನು ನನಗೆ ಅಯ್ಯೋ ಇದೆ ಕಾನ್ಷಿಯಸ್ ಆಗಿ, ಅಂದರೆ ಒಂದು ಕ್ಯಾಮ್ರಾ ಇದೆ, ನಾವು ಹಿಂಗಿರಬಾರ್ದು ಹಂಗಿರಬಾರ್ದು ಅನ್ನೋದು, ಹಾನೆಸ್ಟ್ಲಿ ನಮಗೆ ಕ್ಯಾಮ್ರಾ ಇದೆ ಅನ್ನೋದೇ ಮರ್ತೋಗ್ಬಿಡುತ್ತೆ ಒಂದು ಪಾಯಿಂಟಲ್ಲಿ. ನಮಗೆ ಆ ಸಿಚುವೇಶನಿಗೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಹಾಗೆ ರಿಯಾಕ್ಟ್ ಮಾಡ್ತಿರ್ತೀವಿ. ಸೊ ನಾಟಕ ಮಾಡ್ಕೊಂಡಿರೋಕ್ಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಒಂದಿಷ್ಟು ಕಮೆಂಟ್ಸ್ಗಳು ಕಾವ್ಯ ನೆಗೆಟಿವ್ ಆಗಿ ಬಂದಿದೆ. ಅಂದರೆ ನೀವು ಯಾವತ್ತು ಗಿಲ್ಲಿನ ವಿರೋಧಿಸಿ ಮಾತಾಡ್ತಿರೋ ಅಥವಾ ಗಿಲ್ಲಿಗೆ ಅಪೋಸ್ ಆಗಿ ಮಾತಾಡ್ತಿರೋ ಅಥವಾ ಗಿಲ್ಲಿನ ಬಿಟ್ಕೊಟ್ಟು ಯಾವತ್ತು ಇರ್ತಿರೋ ಆವತ್ತೆಲ್ಲ ನಿಮಗೆ ನೆಗೆಟಿವ್ ಕಮೆಂಟ್ಸ್ಗಳು ಬಂದಿರೋದು. ಸೊ ಇದೆಲ್ಲ ಗೊತ್ತಾದಾಗ, ಇವತ್ತು ನೋಡಿದಾಗ ಏನು ಅನಿಸುತ್ತೆ ಅಂತ? ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಆಟ ಥರ ಆಡಿದ್ದೀನಿ. ನಾನು ಆಟದಲ್ಲಿ ನಾನು ಯಾವ ರೀತಿ ಸ್ಟ್ಯಾಂಡ್ ತೊಗೋಬೇಕೋ ಆ ರೀತಿ ತೊಗೊಂಡಿದ್ದೀನಿ. ನನಗೇನು ಅನಿಸಿದೆಯೋ, ನನಗೇನು ಸರಿ ಅನಿಸಿದೆಯೋ ನಾನು ಅದನ್ನು ಮಾಡಿದ್ದೀನಿ. ಅದು ಪಾಸಿಟಿವ್ ಆಗಿ ತೊಗೊಂಡ್ರು ನಾನು ತೊಗೋಬೇಕಾಗತ್ತೆ, ನೆಗೆಟಿವ್ ಆಗಿ ತೊಗೊಂಡ್ರು ನಾನು ತೊಗೋಬೇಕಾಗತ್ತೆ. ನೆಗೆಟಿವ್ ಆಗಬಾರ್ದು ಅಂತ ನನ್ನ ಒಪಿನಿಯನ್ನ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ವಲ್ಲ. ಕ್ಯಾಪ್ಟನ್ಸಿ ಅಂತ ಬಂದಾಗ ಅದೆಷ್ಟು ಚಾಲೆಂಜಿಂಗ್ ಆಗಿ ಇರ್ತಿತ್ತು. ಸೊ ಒಂದು ಕ್ಯಾಪ್ಟನ್ಸಿ ಅನ್ನೋದು ಬಿಗ್ ಬಾಸ್ ಮನೆಗೆ ಎಷ್ಟು ಇಂಪಾರ್ಟೆಂಟು? ಕ್ಯಾಪ್ಟನ್ಸಿ ನನಗೆ ನಾನು ಕ್ಯಾಪ್ಟನ್ ಆದಾಗ ಫ್ಯಾಮಿಲಿ ರೌಂಡ್ ಇತ್ತು. ಸೊ ನನಗೊಂಥರ ಏನು ಅಷ್ಟು ಬರ್ಡನ್ ಇರಲಿಲ್ಲ. ಎಲ್ಲರೂ ಬರ್ತಾಯಿದ್ರು, ಮಾತಾಡಿಸ್ತಾಯಿದ್ವಿ ಅಷ್ಟೇ. ಅದು ಬಿಟ್ಟರೆ ಕ್ಯಾಪ್ಟನ್ ಮಾತನ್ನ ಎಲ್ಲರೂ ಕೇಳಬೇಕಾಗಿದ್ದರಿಂದ ಆ ವಿಷಯದಲ್ಲಿ ಕಷ್ಟ ಆಗ್ತಿರ್ಲಿಲ್ಲ. ಉಸ್ತುವಾರಿ ವಹಿಸೋ ವಿಷಯದಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾಯಿತ್ತು. ಗಿಲ್ಲಿನ ಯಾವ ಥರ ಮ್ಯಾನೇಜ್ ಮಾಡ್ತಾಯಿದ್ರಿ? ನಿಮಗೆ ಗೊತ್ತಲ್ಲ, ಗಿಲ್ಲಿ ನನಗೆ ಆ ಥರ ವಿಷಯಗಳಲ್ಲಿ ಟಾರ್ಚರ್ ಕೊಡೋಲ್ಲ. ನಾನು ಹೇಳ್ದಂಗೆ ಅವನು ಕೆಲಸಗಳನ್ನ ಅವನೊಂದು ಮಾಡ್ಕೊಂಡು ಹೋಗ್ತಾಯಿದ್ದ. ಓಕೆ. ಸೊ ಬಿಗ್ ಬಾಸಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ ಅಂದರೆ ಅದು ಕಿಚ್ಚ ಸುದೀಪ್ ಸರ್ ಕೊಡಿಸುವಂಥ ಒಂದು ಅಡುಗೆ. ಎಂಜಾಯ್ ಮಾಡಿದ್ರಾ ಕೊಟ್ಟಿರೋದನ್ನು? ಸೊ ಎಷ್ಟು ಖುಷಿ ಆಯಿತು? ಕಿಚ್ಚ ಸುದೀಪ್ ಸರ್ ಕೊಟ್ಟು ಕಳಿಸಿರೋ ಅಡುಗೆನ ಎಂಜಾಯ್ ಮಾಡಿದೆ. ಜೊತೆಗೆ ಅವ್ರು ಕೊಟ್ಟು ಕಳಿಸಿರೋ ಲೆಟರ್ ಕೂಡ ತುಂಬ ಸ್ಪೆಷಲ್ ಫೀಲ್ ಮಾಡಿದೆ ನಾನು. ಈಗ ಒಬ್ಬೊಬ್ಬರನ್ನ ಹೇಳ್ತಾ ಬನ್ನಿ, ಗಿಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ, ಜೊತೆಗೆ ಅವರಲ್ಲಿ ಇಷ್ಟ ಆಗೋ ಗುಣ, ಇಷ್ಟ ಆಗದೇ ಇರುವಂಥ ಗುಣ. ಗಿಲ್ಲಿ ತುಂಬ ಒಳ್ಳೆ ಮನುಷ್ಯ, ಯಾರಿಗೂ ಕೆಟ್ಟದ್ದು ಬಯಸೋನಲ್ಲ, ಯಾರು ಕೆಳಗೆ ಬೀಳಬೇಕು ಅಂತ ಬಯಸೋನಲ್ಲ, ತುಂಬ ಒಳ್ಳೆಯ ಹುಡುಗ. ಏನು ಇಷ್ಟ ಆಗುತ್ತೆ ಅಂದರೆ ಅವನು ಲೈಫ್ನ ತೊಗೊಂಡಿರೋ ರೀತಿ ತುಂಬ ಇಷ್ಟ ಆಗುತ್ತೆ. ಎಷ್ಟೇ ಕಷ್ಟ ಇದ್ದರೂ ಅದು ಕಷ್ಟ ಅಂತ ಹೇಳ್ಕೊಳ್ದೆ, ತೋರಿಸ್ಕೊಳ್ದೆ ಹೇಗೆ ಇದನ್ನು ಮೀರಿ ಹೋಗಬೇಕು ಅನ್ನೋದನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಇಷ್ಟ ಆಗದೆ ಇರೋದಂದರೆ ಅವ್ನು ನಂಗೆ ಇರಿಟೇಟ್ ಮಾಡೋದು. ರಕ್ಷಿತಾ ನನಗೆ ಹೇಳಿದ್ನಲ್ಲ, ನಂಗೆ ರಕ್ಷಿತಾ ಏನು ಅನ್ನೋ ಕ್ಲಾರಿಟಿನೇ ಸಿಗಲಿಲ್ಲ, ಕೊನೆವರೆಗೂ ಸಿಗಲಿಲ್ಲ. ಪ್ರಾಬಬ್ಲಿ ಇವಾಗ ನಾವು ಮೀಟ್ ಆದರೆ ಎಲ್ಲಾದರೂ ಸಿಕ್ಕಿದ್ರೆ ನಾನು ಅವಳನ್ನ ಅರ್ಥ ಮಾಡ್ಕೋಬಹುದು ಅನ್ನೋದಾದರೆ ಮಾಡ್ಕೋಬೋದೇನೋ. ಇಷ್ಟ ಆಗೋದು ಗುಣ, ಇಷ್ಟ ಆಗದೆ ಇರೋ ಗುಣ, ಇಷ್ಟ ಆಗದೆ ಇರೋದು ಮೇ ಬಿ ಪೊಸೆಸಿವ್ನೆಸ್ಸೇ ಅವಳಿಗೆ ಎಫೆಕ್ಟ್ ಆಗಬಹುದಾ ಇನ್ ಫ್ಯೂಚರ್ ಅಂತ ಅನಿಸುತ್ತೆ. ನನಗೆ ಇಷ್ಟ ಆಗದೆ ಇರೋ ಥರದ್ದೇನಲ್ಲ. ಈಗ ಅರ್ಥ ಮಾಡ್ಕೊಳ್ದೆ ಹೆಂಗೆ ಹೇಳಿ ಇಷ್ಟ ಆಗಲ್ಲ ಇಷ್ಟ ಆಗುತ್ತೆ ಅನ್ನೋದು ಅವಳ ಪರ್ಸ್ನಾಲಿಟಿನೇ ನಾನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಅಶ್ವಿನಿ ಅವರೇ ಹೇಳ್ದಾಗೆ ಛಲಗಾತಿ. ಹೌದು, ಯಾಕಂದರೆ ಅಷ್ಟು ಚಾಲೆಂಜಸ್ ಬಂತು ಅವ್ರಿಗೆ. ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ, ಮನೇಲಿ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಚಾಲೆಂಜಸ್ ಬಂತು. ಸೊ ಅವ್ರಿಗೂ ಅದೇ ರೀತಿ ಬಂದ್ರೂ ಶಿ ಡಿಡ್ಂಟ್ ಗಿವ್ ಅಪ್. ಛಲಗಾತಿ. ಇಷ್ಟ ಆಗಿರೋದು, ಇಷ್ಟ ಆಗೋದು ಗುಣ ಅದೇ ಅವರು ಶಿ ಡಿಡ್ಂಟ್ ಗಿವ್ ಅಪ್, ಅದೊಂದು ಇಷ್ಟ ಆಗುತ್ತೆ. ಇಷ್ಟ ಆಗದೇ ಇರೋದು ಅದೇ ಒಂದು ರೆಸ್ಪೆಕ್ಟ್ನ ಅವರು ಕೇಳ್ತಿದ್ದಾರೆ ಅಂದಾಗ ಮತ್ತೊಬ್ರಿಗೆ ಅದು ಕೊಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ರಘು ಸರ್ ಆಲ್ಸೋ ಈ ಸಚ್ ಒಳ್ಳೆ ಬಂಡಲ್ ಆಫ್ ಟ್ಯಾಲೆಂಟ್ಸ್. ಅವರೆಲ್ಲ ವಿಷಯದಲ್ಲೂ ತುಂಬ ಸ್ಟಡಿ ಮಾಡಿ ಇನ್ ಡೆಪ್ತ್ ತಿಳ್ಕೊತಾರೆ. ಇಷ್ಟ ಆಗದೇ ಇರೋವಂಥದ್ದು ಯಾವುದೂ ಇಲ್ಲ.
ಅದೇ ರೀತಿ ಇನ್ನು ಧನುಷ್ ನನ್ನ ಒಳ್ಳೆಯ ಫ್ರೆಂಡ್. ಇಷ್ಟ ಆಗೋದು ಅವನು ಗೇಮ್ ಸ್ಟ್ರಾಟಜಿ ಅಂತ ಮಾಡಲಿಲ್ಲ. ಅವನಿಗೆ ಸರಿ ಅನ್ಸೋದನ್ನು ಸರಿ ಅಂತ ಹೇಳಿ, ಸರಿ ಇಲ್ಲದೆ ಇರೋದನ್ನು ಇಲ್ಲ ನೀನು ಇದು ತಪ್ಪು ಮಾಡಿದೆ ಅನ್ನೋದನ್ನು ಹೇಳ್ತಾನೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ಕೈಂಡ್. ಅವನ ಒಂದು ಕ್ಯಾರೆಕ್ಟರ್. ಇಷ್ಟ ಆಗದಿರೋದಂದರೆ ಅವನನ್ನು ಇಮಿಟೇಟ್ ಮಾಡ್ತಾನಲ್ಲ, ರೇಗಿಸ್ತಾನಲ್ಲ, ಅದಿಷ್ಟ ಆಗಲ್ಲ. ಧ್ರುವಂತ್ ಅವ್ರನ್ನೂ ನಾನು ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಅವ್ರ ಜೊತೆ ಅಷ್ಟು ಕಾನ್ವರ್ಸೇಷನ್ಸೇ ಆಗಿಲ್ಲ. ಬಟ್ ಹೀ ಈಸ್ ಅ ನೈಸ್ ಗೈ. ಇನ್ನೊಂದು ರಾಶಿಕಾ ಫಿಸಿಕಲಿ ವೆರಿ ಸ್ಟ್ರಾಂಗ್ ಹುಡುಗಿ. ಅದು ಬಿಟ್ಟರೆ ಇನ್ನೊಂದು 2 ವರ್ಷ ಹೋದರೆ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಡೆಸಿಷನ್ಸ್ ತೊಗೊತಾಳೆ ಅನಿಸುತ್ತೆ. ಇಟ್ಸ್ ಬಿಕಾಸ್ ಆಫ್ ದಿ ಏಜ್. ಕೆಲವೊಂದು ಕಡೆ ಆಟದಲ್ಲಿ ಎಡವಿರೋದುಂಟು. ಇಷ್ಟ ಆಗುತ್ತೆ ಅದೇ ಡೆಸಿಷನ್ಸ್. ಸ್ಪಂದನ ಸಚ್ ಎ ಸ್ವೀಟ್ ಪರ್ಸನ್. ಶೀ ಈಸ್ ಅಂದರೆ ವೆನ್ ಇಟ್ ಕಮ್ಸ್ ಟು ಫ್ರೆಂಡ್ಶಿಪ್ ಅವಳು ಜೆನ್ಯೂನ್ ಆಗಿ ಇರ್ತಾಳೆ. ಅದು ಬಿಟ್ಟರೆ ಇಷ್ಟ ಆಗ್ತಿರೋಂಥದ್ದು ಯಾವುದು. ಥ್ಯಾಂಕ್ ಯು. ಈಗ ಫೈನಲಿ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಕಾವ್ಯ? ಸೊ ಹೊರಗಡೆ ಬಂದಾಗಿದೆ, ಲೈಫ್ ಯಾವ ಥರ ಡಿಸಿಷನ್ ತಗೋಬೇಕು, ಏನು ಮಾಡಬೇಕು? ಈಗ ಸೀರಿಯಲಿಂದ ಸಿನಿಮಾಕ್ಕೆ ಬಂದಾಗಿದೆ, ಮುಂದೆ ಏನಾದರೂ ಪ್ರಾಜೆಕ್ಟ್, ಏನಾದರೂ ಕಾಲ್ಸ್ ಎಲ್ಲ ಬರೋಕ್ಕೆ ಶುರುವಾಗಿದೆಯಾ? ಮುಂದೆ ನೆಕ್ಸ್ಟ್ ಏನು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಬಟ್ ರೈಟ್ ನಾವು ಕೇಳಿದ್ರೆ ನಾನು ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ನೋಡೋಣ, ಫ್ಲೋವಲ್ಲಿ ಹೋಗ್ತೀನಿ. ಓಕೆ. ಕೊನೆಯದಾಗಿ ನೀವು ಒಳಗಡೆ ಹೋದ್ಮೇಲೆ ನಿಮ್ಮ ಹಳೇ ಅಂದರೆ ರೀಲ್ಸ್ ಮಾಡಿರೋ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದೆ. ನೀವು ಚಿಕ್ಕವರಿದ್ದಾಗ ಇನ್ನು ನಿಮಗೆ ಏಜು ಏನಿತ್ತು ಕಮ್ಮಿ ಇರುವಂಥ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಿದೆ. ಅದನ್ನು ನೋಡಿದಾಗ ಏನು ಅನಿಸುತ್ತೆ ಅಂತ? ನಾನು ಅದು ನೋಡಿಲ್ಲ ಇನ್ನು, ಬಟ್ ಆಗಿದೆ ಅಂತ ಕೇಳಿದೆ. ಸುದೀಪ್ ಸರೇ ಹೇಳಿದ್ರು, ನಿಮ್ದು ಹಳೆ ವೀಡಿಯೋಸ್ ಎಲ್ಲ ನೋಡಿದೆ, ನೀವು ಅಂತಲೇ ಗೊತ್ತಾಗಲ್ಲ, ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀರ ಅಂತ. ಒಂದು ಅವಾಗಿನ್ನ ಚಿಕ್ಕವಳಾಗಿದ್ದೆ, ಮತ್ತು ಇನ್ನೊಂದು ಇಂಡಸ್ಟ್ರಿಗೆ ಬಂದಮೇಲೆ ನಾನು ತುಂಬ ಗ್ರೂಮ್ ಆಗಿದ್ದೀನಿ. ಸೊ ದಟ್ಸ್ ಅ ಟ್ರಾನ್ಸ್ಫಾರ್ಮೇಷನ್. ಅದು ಎಲ್ರಿಗೂ ನೋಡೋಕ್ಕೆ ಸಿಕ್ತು ಅನ್ನೋದು ಖುಷಿ. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್, ಹೀ ಈಸ್ ವೆರಿ ಕೈಂಡ್ ಹಾರ್ಟೆಡ್. ಅದು ಏನವರು ಪಂಚಾಯತಿಲಿ ಏನೇನೇ ಹೇಳ್ತಿದ್ರು, ನಾವು ಅಂದರೆ ಸುದೀಪ್ ಸರ್ ಬಂದರೆ ಸಾಕು, ಅವ್ರನ್ನ ನೋಡಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ವೀಕೆಂಡಲ್ಲಿ ಅದು ಒಂದು ರೀಸನ್. ನಾವು ಸುದೀಪ್ ಸರ್ನ ಒಂದು ವೀಕ್ ಬರಲಿಲ್ಲ ಸುದೀಪ್ ಸರ್. ಲಿಟ್ರಲಿ ನಾವೆಲ್ಲರೂ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಅಂದರೆ, ಒಬ್ಬ ಗೈಡ್ ಇರ್ತಾರೆ ನಮ್ಮ ಲೈಫಲ್ಲಿ, ಅವರಿಲ್ಲ, ನಾವು ಏನೋ ಹೇಳ್ಕೊಳಕ್ಕೆ ಯಾರೋ ಒಬ್ರು ಇಲ್ವಲ್ಲಪ್ಪ ಅನ್ನೋ ಥರ ಮಿಸ್ ಮಾಡ್ಕೊಂಡ್ವಿ. ಹಿ ಈಸ್ ಸಚ್ ಅ ನೈಸ್ ಆ್ಯಂಡ್ ವೆರಿ ಸ್ವೀಟ್ ಹಾರ್ಟ್. ಓಕೆ, ಒಳ್ಳೆಯದಾಗಲಿ ಕಾವ್ಯ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ, ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದೀರಾ, ಇನ್ನಷ್ಟು ಸಿನಿಮಾಗಳು ಮಾಡುವಂತಾಗಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಕಾವ್ಯವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.